ನಮಸ್ಕಾರ ಎಲ್ಲರಿಗೂ. ರಿತಿಕಾ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಬನ್ನಿ, ನಾನಿವತ್ತು ಸ್ಪೆಷಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಸೋಯಾ ಚಂಕ್ಸ್ ಅಥವಾ ಸೋಯಾಬೀನ್ ಕರಿ ಅಥವಾ ಸೋಯಾಬೀನ್ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಕೆಲವೊಬ್ಬರಿಗೆ ಗೊತ್ತಿರ್ತದೆ, ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ. ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಸೋಯಾಬೀನ್ ಕರಿ ಮಸಾಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ನಾನು ಮೊದಲಿಗೆ ಸೋಯಾ ಚಂಕ್ಸನ್ನು 10 ನಿಮಿಷಗಳ ಕಾಲ ತಣ್ಣೀರಲ್ಲಿ ನೆನೆ ಹಾಕಿದ್ದೆ. ಬಿಸಿನೀರಲ್ಲಿ ನೆನೆ ಹಾಕುವಂಥ ಅವಶ್ಯಕತೆ ಇರೋಂಗಿಲ್ಲ. ತಣ್ಣೀರಲ್ಲಿ ಒಂದು 10 ನಿಮಿಷಗಳ ಕಾಲ ನೆನೆ ಹಾಕಿಟ್ರೆ ಅವು ಆಟೋಮೆಟಿಕ್ ಸ್ಮೂತ್ ಆಗ್ತವೆ. ಅದಾದ ನಂತರ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 3 ಇಂದ 4 ಸ್ಪೂನ್ ಆಗುವಷ್ಟು ಮೊಸರು, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಒಣ ಖಾರದ ಪುಡಿ ಹಾಗೂ ಹಳದಿ ಅಂದರೆ ಅರಿಶಿಣ ಪುಡಿ ಹಾಗೂ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಮಸಾಲಾನ ರೆಡಿ ಮಾಡ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಹೇಳಿದ್ನಲ್ಲ, ತಣ್ಣೀರಲ್ಲೇ ನಾನು ಇದನ್ನು ಸೋಯಾ ಚಂಕ್ಸನ್ನು 10 ನಿಮಿಷ ನೆನೆ ಹಾಕಿದ್ದೆ. ಎಷ್ಟು ಸಾಫ್ಟ್ ಆಗಿದ್ದಾವೆ ಅಂತಂದು. ಕೆಲವೊಬ್ಬರು ಬಿಸಿನೀರಲ್ಲಿ ಇದನ್ನು ಕುದಿಸ್ತಾರೆ, ಅವಶ್ಯಕತೆ ಇರೋಂಗಿಲ್ಲ. ಅಂದರೆ ಬೇಗನೆ ಮಾಡ್ಕೋಬೇಕು ಅನ್ನುವಂಥ ಟೈಮಲ್ಲಿ ಬಿಸಿನೀರಲ್ಲಿ ಹಾಕೋಬೇಕಾಗ್ತದೆ. ಇಲ್ಲ ನಮಗೆ ಪ್ರೀ ಪ್ಲ್ಯಾನ್ ಇತ್ತಂದ್ರೆ ಒಂದು 10 ನಿಮಿಷಗಳ ಕಾಲ ತಣ್ಣೀರೊಳಗೆ ಇದನ್ನು ನೆನೆ ಹಾಕಿಬಿಟ್ರೆ ಸ್ಮೂತ್ ಆಗ್ತಾವೆ. ರೆಡಿ ಮಾಡ್ಕೊಂಡಿರುವಂತಹ ಮಸಾಲದೊಳಗೆ ಅಂದರೆ ಮೊಸರು ಎಲ್ಲ ಮಸಾಲವನ್ನು ಹಾಕಿರ್ತೀವಲ್ಲ, ಆ ಮಸಾಲ ಒಳಗೆ ಈ ಸೋಯಾಬೀನ್ ಅಥವಾ ಸೋಯಾ ಚಂಕ್ಸನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ 10 ನಿಮಿಷ ಇದನ್ನು ನೀಟಾಗಿ ನೆನೆಲಿಕ್ಕೆ ಬಿಡಬೇಕಾಗ್ತೈತಿ. ಅಂದ್ರೆ ಎಲ್ಲ ಮಸಾಲಾನು ಆ ಸೋಯಾಬೀನ್ ಒಳಗೆ ನೀಟಾಗಿ ಮಿಕ್ಸ್ ಆಗ್ತೈತಿ, ಒಳಗೆ ಸೇರ್ಕೋತದೆ. ಅಷ್ಟರೊಳಗೆ 10 ನಿಮಿಷ ನೆನಿಬೇಕದ. ಅಷ್ಟರೊಳಗೆ ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊಳ್ತೀನಿ. ತರಕಾರಿ ಅಂದರೆ ನಾನು ಇದಕ್ಕೆ ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಬರೀ ಈರುಳ್ಳಿ ಮತ್ತು ಟೊಮೆಟೊ ಮಾತ್ರ ಯೂಸ್ ಮಾಡ್ಕೊಂಡೀನಿ. ಮಸಾಲ ಧನಿಯಾ ಪೌಡರು, ಗರಂ ಮಸಾಲ, ಜೀರಾ ಪೌಡರ್ ಇವಷ್ಟೇ ಯೂಸ್ ಮಾಡಿಕೊಂಡೆ ಸೋಯಾ ಚಂಕ್ ಕರಿನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ನೀವೇ ನೋಡ್ತಾ ಇರ್ಬೋದು, ಒಂದು 10 ನಿಮಿಷಗಳ ಕಾಲ ನಾನು ಇದನ್ನು ನೆನೆಲಿಕ್ಕೆ ಬಿಟ್ಟಿದ್ದೆ. ಎಷ್ಟು ನೀಟಾಗಿ ಎಲ್ಲವೂ ಮಸಾಲ ಆ ಸೋಯಾ ಚಂಕ್ಸ್ ಒಳಗೆ ನೀಟಾಗಿ ಸೇರ್ಕೊಂಡಿತ್ತು ಅಂತಂದು. ಅದಾದ ನಂತರ ಪ್ಯಾನ್ನ ಬಿಸಿಗಿಡಬೇಕು. ಪ್ಯಾನ್ ಕಾದಾದ ನಂತರ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ನೋಡಿಕೊಂಡು ಹಾಕೋಬೇಕಾಗ್ತೈತಿ. ನಾನಿಲ್ಲಿ ಅಡುಗೆ ಮಾಡುವಾಗ ನಂದು ಅಡುಗೆಗೆ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಿರ್ತೀನಿ, ಕೆಲವೊಬ್ಬರು ಜಾಸ್ತಿ ಹಾಕ್ತಾರೆ. ಅವರವರ ಚಾಯ್ಸ್ ಪ್ರಕಾರ ಎಣ್ಣೆಯನ್ನು ಹಾಕ್ಕೊಂಡು ಆಮೇಲೆ ಜೀರಿಗೆ ಸಾಸಿವೆ ಹಾಕಿ, ಜೀರಿಗೆ ಸಾಸಿವೆ ಚಟಾಪಟ ಅಂದಮೇಲೆ ಒಂದು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನೆ. ಅದು ನಡ್ಬರ್ಕ ಸೀಳ್ಕ್ಯಾಟ ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಂಡೇನೆ ಹಾಗೂ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡೀನಿ ಹಾಗೂ ಟೊಮೆಟೊನೂ ಕೂಡ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಟೈಮಲ್ಲಿ ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗ್ತೈತಿ. ನೀಟಾಗಿ ಎಲ್ಲವೂ ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ಗ್ರೇವಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಸೋಯಾಬೀನು ಮತ್ತು ಮೊಸರು ಎಲ್ಲ ಮಸಾಲಾನ ಸೇರಿಸ್ಕೊಂಡು ಅದನ್ನು 10 ನಿಮಿಷ ನೆನೆಲಿಕ್ಕೆ ಇಟ್ಟಿದ್ನಲ್ಲ, ಅದು ನೀಟಾಗಿ ನೆನೆದಾದ್ಮೇಲೆ ಈ ಟೈಮ್ ಒಳಗೆ ಇದನ್ನು ಹಾಕೋಬೇಕಾಗ್ತೈತಿ. ಸೋಯಾ ಚಂಕ್ಸನ್ನು ನೀಟಾಗಿ ಇಲ್ಲಿ ಈ ಒಂದು ಟೈಮಲ್ಲಿ ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ನಾವು ಸೈಡಲ್ಲಿ ಎಣ್ಣೆ ಬಿಡು ತನಕನೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗ್ತೈತಿ. ಈ ಒಂದು ಟೈಮಲ್ಲಿ ಯಾವುದೇ ನೀರನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಆಮೇಲೆ ನಾನು ಮೊಸರೊಳಗೆ ಸ್ವಲ್ಪ ಖಾರದ ಪೌಡ್ರ್ ಕಡಿಮೆನೇ ಹಾಕಿದ್ದೆ. ಸ್ವಲ್ಪ ಖಾರ ಕಡಿಮೆ ತಿನ್ನೋರು ಇರ್ತಾರೆ, ಹೆಚ್ಚು ತಿನ್ನೋರು ಇರ್ತಾರೆ. ಸೊ ಆ ಒಂದು ಟೈಮಲ್ಲಿ ಖಾರ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಈ ಒಂದು ಟೈಮಲ್ಲಿ ಮತ್ತು ಖಾರ ಬೇಕನ್ಸಿದ್ರೆ ಖಾರ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೆ. ಒಂದು 5 ನಿಮಿಷಗಳ ಕಾಲ ಈ ಒಂದು ಟೈಮಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಉರಿಯನ್ನು ಇಟ್ಕೊಂಡು ಈ ರೀತಿ ನಾವು ಕುದಿಸ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇದು ಬಾಯ್ಲ್ ಆಗೈತಿ ಅಂತಂದು. ಸೈಡಲ್ಲಿ ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ನೀರು ಕೂಡ
ಶ್ರಿಂಕ್ ಆಗೈತಿ. ಇವು ಕೂಡ ಎಷ್ಟು ಸಾಫ್ಟಾಗಿ ಬಂದಿದ್ದಾವಂತ ನೀವೇ ನೋಡ್ತಾ ಇರ್ಬೋದು. ಫೈನಲಿ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿರುವಂತಹ ಸೋಯಾ ಚಂಕ್ಸ್ ಗ್ರೇವಿಯರ ಅನ್ರಿ ಕರಿಯರ ಅನ್ಬೋದು. ರೆಡಿ ಆಗೈತಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇಷ್ಟ ಆದ್ರೆ ಕಮೆಂಟ್ ಹಾಕಿ. ನನ್ನ ರೆಸಿಪೀಸ್ ನನ್ನ ಚಾನಲ್ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದಾವಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.